ಥರ. ಮೊದಲು ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೋಬೇಕು. ಸ್ವಲ್ಪ ನಿಧಾನ ಬೇಯೋದ್ರಿಂದ ಅದು. ನೆಕ್ಸ್ಟು ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಸಿಡಿತಾ ಇದೆ. ಜೀರಿಗೆ ಹಾಕ್ಕೊಳ್ಳೋಣ. ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕಿದ್ದೀವಿ, ರುಚಿಯಾಗಿರುತ್ತೆ ಅಂತ. ಹಸಿಮೆಣಸಿನ್ಕಾಯಿ, ಹಸಿಶುಂಠಿ, ಈರುಳ್ಳಿ ಎಲ್ಲನೂ ಹಾಕಿದ್ದೀನಿ. ಒಂದು 5-6 ನಿಮಿಷ ಚೆನ್ನಾಗಿ ಬೇಯಿಸ್ಬೇಕು. ಚೆನ್ನಾಗಿ ಬೆಂದಿದೆ. ಈಗ 1 ಕಪ್ಪು ಶಾವಿಗೆಗೆ 1.5 ಕಪ್ಪು ನೀರನ್ನ ಕುದಿಯೋಕೆ ಇಟ್ಕೊಂಡಿದ್ವಿ. ಆ ನೀರು ಕುದೀತಾ ಇದೆ. ಈ ನೀರನ್ನ ಇದಕ್ಕೆ ಹಾಕ್ಕೊಳ್ಳೋ ಟೈಮ್ ಈಗ. ಪೂರ್ತಿ ಈ ನೀರನ್ನ ಈ ಒಗ್ಗರಣೆಗೆ ಹಾಕ್ಕೋಬೇಕು. ನೋಡಿ, ಘಮ ಘಮ ಅಂತ ಇರೋ ಖಾರವಾಗಿ ಉದುರಾಗಿರೋ ಶಾವಿಗೆ ಉಪ್ಪಿಟ್ಟು ರೆಡಿ ಆಯಿತು. ಬರೀ 10 ನಿಮಿಷದಲ್ಲಿ ಪ್ರಿಪ್ರೇಷನ್ನು ಸೇರಿ 10 ನಿಮಿಷದಲ್ಲಿ ದಿಢೀರಂತ ಮಾಡ್ಕೊಳ್ಳೋವಂಥ ಹೆಲ್ದಿ ಫುಡ್. ಕ್ಯಾಲೋರೀಸ್ ಕಡಿಮೆ, ಆರೋಗ್ಯಕ್ಕೂ ಒಳ್ಳೆಯದು. ಅಗಸೆ ಚಟ್ನಿ ಪುಡಿ ಮತ್ತು ಕೊಬ್ಬರಿ ಚಟ್ನಿ ಪುಡಿ